ಸ್ನೇಹಿತರೆ ನಮಸ್ಕಾರ. ನಾವು ಈಗ ಗ್ರಾಮ 1ಗೆ ಹೊಸದಾಗಿ ಅರ್ಜಿಯನ್ನು ಯಾವ ರೀತಿ ಹಾಕುವುದು ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲು ನೀವು ನಿಮ್ಮ ಕ್ರೋಮ್ ಬ್ರೌಸರ್ನಲ್ಲಿ ಅಥವಾ ನಿಮಗೆ ಇಷ್ಟವಾದ ಯಾವುದೇ ಬ್ರೌಸರ್ನಲ್ಲಿ ಸರ್ಚ್ ಮಾಡಿ ಗ್ರಾಮ 1 ಎಂದು ಸರ್ಚ್ ಮಾಡಿದ ತಕ್ಷಣ ಗ್ರಾಮ 1 ಓಪನ್ ಆಗುತ್ತದೆ. ಅದನ್ನು ನೀವು ಕ್ಲಿಕ್ ಮಾಡಿ ನಂತರ ಗ್ರಾಮ 1 ಇಲ್ಲಿ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ಕಾಣಿಸ್ತದೆ. ಈ ವೆಬ್ಸೈಟ್ನಲ್ಲಿ ಅರ್ಜಿ ಹಾಕಲು ಬರುವುದಿಲ್ಲ. ಆದ್ದರಿಂದ ಇಲ್ಲಿ ಕೆಳಗಡೆ ಕಾಣುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿರುತ್ತಾರೆ ನೋಡಬಹುದು. EDCS ನಿರ್ದೇಶನಾಲಯ ಆಡಳಿತ ಇಲಾಖೆ ಗ್ರಾಮ ಆಫೀಸರ್ ಪ್ರಾಂಶುಪಾಲರು ಬೇಕಾಗಿದ್ದಾರೆ. ಈ ಕೆಳಗಡೆ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನು ಮಾಡಬಹುದು. ಅಥವಾ ನೀವೇ ಡೈರೆಕ್ಟಾಗಿ ಅರ್ಜಿ ಹಾಕಬೇಕಂತಂದರೆ ನಾನು ಒಂದು ಡೈರೆಕ್ಟ್ ಲಿಂಕನ್ನು ನಿಮಗೆ ನೀಡುತ್ತೇನೆ. ಅದರ ಮೂಲಕ ನೀವು ಅರ್ಜಿಯನ್ನು ಹಾಕಬಹುದು. ಯಾವ ರೀತಿ ಹಾಕುವುದೆಂದು ತಿಳಿದುಕೊಳ್ಳೋಕೆ ಮುಂಚೆ ಈ ಲಿಂಕಿಗೆ ಬನ್ನಿ. ಈ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ, ಒಮ್ಮೆ ಚೆಕ್ ಮಾಡಿ ನೋಡಿ. ಈ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿ. ನಂತರ ಇಲ್ಲಿ ಜೆಂಡರನ್ನು ಸೆಲೆಕ್ಷನ್ ಮಾಡಿ. ನಂತರ ಡೇಟ್ ಆಫ್ ಬರ್ತ್ ಅನ್ನು ಸೆಲೆಕ್ಟ್ ಮಾಡಿ. ನಾನು ನಿಮಗೆ ತೋರಿಸಲು ಒಂದು ಡೆಮೋಗೋಸ್ಕರ ನಾವು ಮಾಡುತ್ತಿದ್ದೇನೆ. ದಯವಿಟ್ಟು ನೋಡಿ. ಇಲ್ಲಿ ಮೊಬೈಲ್ ನಂಬರನ್ನು ಹಾಕಿ. ಹಾಕಿದ ತಕ್ಷಣ ನೀವು ಇಲ್ಲಿ ಇಮೇಲ್ ಐ ಡಿಯನ್ನು ಹಾಕಬಹುದು. ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಇಮೇಲ್ ಐ ಡಿಯನ್ನು ಟೈಪ್ ಮಾಡಿ. ಮೊಬೈಲ್ ಐ ಡಿ ಹಾಕಿದ ತಕ್ಷಣ ನಿಮ್ಮ ಕ್ವಾಲಿಫಿಕೇಷನ್ 12ನೇ ತರಗತಿ ಅಥವಾ ಗ್ರಾಜ್ಯುಯೇಷನ್ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ನೀವು ಯಾವುದನ್ನು ಮುಗಿಸಿದ್ದೀರಿ ಅದನ್ನು ಸೆಲೆಕ್ಟ್ ಮಾಡಿ. ಮಿನಿಮಮ್ 12ನೇ ತರಗತಿ ಅಂತ ಇರುತ್ತದೆ, ಅದನ್ನು ಸೆಲೆಕ್ಟ್ ಮಾಡಿ. ನೀವು 12ನೇ ತರಗತಿ ಓದಿದ್ದವರಾಗಿದ್ದರೆ. ನಂತರ ನಿಮ್ಮ ಡಿಸ್ಟಿಕ್, ಈ ಕೆಳಕಂಡ ಡಿಸ್ಟಿಕ್ನಲ್ಲಿ ನಿಮ್ಮದು ಯಾವ ಡಿಸ್ಟಿಕ್ ಇರುತ್ತೆ ಆ ಡಿಸ್ಟಿಕ್ನವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಆದ್ದರಿಂದ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿ. ಡಿಸ್ಟಿಕ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಲು ಕೇಳುತ್ತದೆ. ಆದ್ದರಿಂದ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿ. ತಾಲೂಕು ಮಾಡಿದ ತಕ್ಷಣ ನಿಮ್ಮ ಗ್ರಾಮ ಪಂಚಾಯತಿಯನ್ನು ಕೇಳುತ್ತದೆ. ಅಲ್ಲಿ ನಿಮಗೆ ಯಾವ ಗ್ರಾಮ ಪಂಚಾಯತಿ ಬರುತ್ತದೆ ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಈಗ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂತಂದರೆ, ಮೊದಲು ನಿಮ್ಮ ಪ್ಯಾನ್ ಕಾರ್ಡ್ ಬೇಕು. ಒರಿಜಿನಲ್ ಪ್ಯಾನ್ ಕಾರ್ಡನ್ನು ತೆಗೆದಿಟ್ಟುಕೊಳ್ಳಿ, ಅದನ್ನು ಸ್ಕ್ಯಾನ್ ಮಾಡಬೇಕು. ನಂತರ ಆಧಾರ್ ಕಾರ್ಡನ್ನು ಸ್ಕ್ಯಾನ್ ಮಾಡಬೇಕು. ನಿಮ್ಮ ಇತ್ತೀಚಿನ ಆಧಾರ್ ಕಾರ್ಡ್ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತದೆ. ನಂತರ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಥವಾ ಕ್ಯಾನ್ಸಲ್ ಚೆಕ್, ಒಂದು ನಿಮ್ಮ ಹತ್ರ ಚೆಕ್ ಇದ್ದರೆ ಅದರ ಮೇಲೆ ಕ್ಯಾನ್ಸಲ್ ಎಂದು ಬರೆದು ಇದರಲ್ಲಿ ಅಪ್ಲೋಡ್ ಮಾಡಬೇಕು. ಅಥವಾ ನಿಮ್ಮ ಹತ್ರ ಬ್ಯಾಂಕ್ ಪಾಸ್ಬುಕ್ ಇದ್ದರೆ ಬ್ಯಾಂಕ್ ಪಾಸ್ಬುಕ್ ಮೊದಲನೇ ಪೇಜನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ನಂತರ ಶಾಪ್ ಪಿಕ್ ಅಂದರೆ ನಿಮ್ಮ ಶಾಪ್ನ ಒಳಗಡೆಯ ಫೋಟೋ ಮತ್ತು ಹೊರಗಡೆಯ ಫೋಟೋ ಎರಡನ್ನು ಅಪ್ಲೋಡ್ ಮಾಡಬೇಕು. ಅದು ಕ್ಲಿಯರ್ ಆಗಿರಬೇಕು. ಶಾಪು 10x10 ಇರಬೇಕು. ನಂತರ ಹೈಯೆಸ್ಟ್ ಎಜುಕೇಷನ್ ಸರ್ಟಿಫಿಕೇಟ್, ನೀವು 12th ಓದಿದ್ರಪ್ಪ ಅಂತಂದರೆ 12ನೇ ತರಗತಿ ಓದಿದ್ರಪ್ಪ ಅಂತಂದರೆ 12ನೇ ತರಗತಿಯ ಸರ್ಟಿಫಿಕೇಟನ್ನು ನೀವು ಅಪ್ಲೋಡ್ ಮಾಡಬಹುದು. ಅಥವಾ ಡಿಗ್ರಿ ಮುಗಿಸಿದರೆ ಡಿಗ್ರಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬಹುದು. ಮಿನಿಮಮ್ 12th ಅಂತ ಇರುತ್ತದೆ. ನಂತರ ನೀವು ಇಲ್ಲಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ ನಿಮ್ಮ ಅಪ್ಲಿಕೇಶನ್ಗೆ 100 ರೂಪಾಯಿ ಫೀಸ್ ಇರುತ್ತದೆ. ಆ 100 ರೂಪಾಯಿ ಫೀಸನ್ನು ನೀವು ಕಟ್ಟಬೇಕು.
ಕಟ್ಟಿದ ಮೇಲೆ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಬರುತ್ತದೆ. ಅದನ್ನು ತೆಗೆದುಕೊಂಡು ಇಟ್ಕೊಂಡಿರಿ ನಿಮ್ಮ ಹತ್ರ. ನಿಮಗೆ ನಿಮ್ಮ ಡಿಸ್ಟಿಕ್ನ ಕೋಆರ್ಡಿನೇಟರ್, ನಮ್ಮ ಗ್ರಾಮವನ್ನು ಕೋಆರ್ಡಿನೇಟರ್ ನಿಮಗೆ ಕರೆಯನ್ನು ಮಾಡುತ್ತಾರೆ. ಕರೆ ಮಾಡಿದ ತಕ್ಷಣ ಅವರ ಹತ್ರ ಹೋಗಿ ಭೇಟಿಯಾಗಿ ಅವರು ನಿಮಗೆ ಮುಂದಿನ ಪ್ರೊಸೆಸನ್ನು ಮಾಡಿಕೊಡುತ್ತಾರೆ. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.